Hello guys, welcome back to our YouTube channel. You are my cutie, naughty, sweetie baby. You are my dolly, beauty, beauty baby. You are my cutie, naughty, sweetie baby. You are my dolly, beauty, beauty baby. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಫುಲ್ ಕಂಟಿನ್ಯೂ ಆಗಿ ನೋಡಿ ಮಜಾ ಮಾಡಿ. ಈ ವಿಡಿಯೋ ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡಿರೋ ಹಾಗೆ ಕ್ಯಾಪ್ಷನ್ಗಳೆಲ್ಲ ನೋಡಿರಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿ ಪ್ಲೀಸ್. ಇವಾಗ ಊರಿಗೆ ಒಂದು ಕಡೆ ಹೊಂಟೀರಿ, ತೋರಿಸ್ತೀನಿ ನಿಮ್ಗೆ ಏನಂತೇಳಿ. ಫುಲ್ ಕಂಟಿನ್ಯೂ ನೋಡ್ರಿ ಗೊತ್ತಾಗುತ್ತೆ. ಹೋಗಂಬರ್ರಿ. ಈಗ ಅವರು ಮುಂದೆ ತಳಗೆ ನಿಂತಾರೆ ಒಟ್ಟು ಮಂದಿ. ನಾ ಈಗ ಹೊಂಟೀನಿ, ವಿದ್ಯಾದೆಲ್ಲ ಮುಂದೆ ನಿಂತಾರೆ. ಹೋಗೋಣ ಬರ್ರಿ ಸದ್ದು. ಈಗ ನಾನು ವಿದ್ಯೆ ನಡ್ಕೊತ ಹೊಂಟೀವ್ರಿ. ಅವ್ರ ಪಪ್ಪ ಅವ್ರ ಕಾಕ ಲಗೇಜ್ ತೊಗೊಂಡ್ರೆ ಮುಂದೆ. ನಾನು ವಿದ್ಯಾನ ತೊಗೊಂಡು ಹೊಂಟೀನಿ. ಯಾಕಂದ್ರೆ ಅವ್ರ ಲಗೇಜ್ ಇಬ್ರದ್ದು ಮುಂದೆ ತೊಗೊಂಡ್ರೆ ನಾ ಸದ್ದು ನಡ್ಕೊತ ಹೋಗಿ ಅಲ್ಲಿ ಆಟೋ ಹಿಡಿದು ಆಟೋವರೆ ಬಸ್ಸಿಗಾರ ಹಿಡ್ಕೊಂಡು ಕೆ ಆರ್ ಪುರಮ್ ತನಕ ಹೋಗ್ಬೇಕು. ಕೆ ಆರ್ ಪುರಮ್ ಲೆಸಿಂದ ಆ ಕಡೆ ಮೆಜೆಸ್ಟಿಕ್ಕಿಗೆ ಬಸ್ ಹತ್ಕೊಂಡು ಬಸ್ಸಿಗೆ ಹೋಗ್ಬೇಕು. ವಿದ್ಯಾ ಬರೇ ವಿಡಿಯೋ ಆನ್ ಮಾಡೋಣ, ಬರೀ ಹಾಯ್ ಮಾಡೋದು ಬಾಯ್ ಮಾಡೋದು ಮಾಡ್ತಾವೆ ವಿದ್ಯಾ. ಈ ಸದ್ದು ಹೋಗೊಂಬರ್ರಿ, ಟೈಮ್ ಆಗ್ಯದ. ಅವರು ಬಡ ಫಾಸ್ಟ್ ಹೋದ್ರೆ ನಾವು ಹಿಂದೆ ಇದ್ದೀವಿ. ಸ್ವಲ್ಪ ಜಲ್ದಿ ಹೋಗಿ ಟೈಮ್ ಬಸ್ ಬರ್ಲಕ್ಕತ್ತದ ಅಂತ ಬಸ್ಸಿನ ಟೈಮ್ ಆಗ್ಯದ. ಹೋಗೊಂಬರ್ರಿ. ಬಸ್ ಅಂಕರ್ ಸಿಗಲಿಲ್ಲ. ವಿದ್ಯೆ ನೋಡ್ರಿ ಹಾಯ್ ಮಾಡ್ತಾಳೆ. ಹಾಯ್ ಮಾಡ್ರಿ, ಒಂದಿಟ್ಟು ಏನಾಗಲ್ಲ. ಬಸ್ ಸಿಗಲಿಲ್ಲ, ಅದಕ್ಕೆ ಆಟೋ ಮಾಡಿಕೊಂಡು ಆಟೋದಾಗ ಹೊಂಟಿ ನೋಡ್ರಿ. ಹಿಂಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು ದಾರ್ಯಾಗ. ನೀವು ಇಟ್ಟು ನೋಡ್ತೀರಿ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೀನಿ. ದರ್ಶನ ತೊಗೊಂಬಿಡ್ರಿ ಎಲ್ಲರೂ. ನಾನೊಂದಿಟ್ಟು ದರ್ಶನ ತೊಗೋತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ರೀ ಅದು. ಕೆ ಆರ್ ಪುರಮ್ ನಿಯರ್ ದೇವಸ್ಥಾನದ ಹತ್ರ. ಹಿಂಗೆ ಅಲ್ಲಿದಿಂದ ಬಂದು ದರ್ಶನ ಮಾಡಿಕೊಂಡು ಆಮೇಲೆ ಕೆ ಆರ್ ಪುರಮ್ಲಿಂದ ಬಸ್ಸಿಗೆ ಕುಂತು ಇವಾಗ ಮೆಜೆಸ್ಟಿಕ್ಕಿಗೆ ಬಂದು ಬೇರೆಲ್ಲ ಬಸ್ ಹತ್ತಿ ಹೊಂಟದ್ರಿ. ಬಸ್ ಹೋಗೈತಿ, ಹೊಂಟೀವ್ರಿ ಈಗ. ಇನ್ನು ಇದೆ ಈಗ ಜರ್ನಿ ಸ್ಟಾರ್ಟ್ ಆಯಿತು. ನಾವು ವಿದ್ಯಾ ಚಿಪ್ಸ್ ತಿನ್ಕೋತ ಕುಂತೇವು. ತಿನ್ನಿಸ್ ಅಂತಂದ್ರೆ ತಿನ್ಸಕತ್ತೇಳು. ತಿನ್ಸ್ಕೋತ ಆಕಿ ನಾ ತಿನ್ನೋದು, ಆಕಿ ಟೈರ್ಡ್ ತಿನ್ನೋದು, ನನಗೆ ತಿನ್ಸೋದು ಮಾಡ್ಕೋತ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟೆವು. ನೋಡೋಣ ಬರ್ರಿ ಜರ್ನಿ ಹೆಂಗಿರ್ತದೆ ಹೆಂಗಿಲ್ಲ ಅಂತೇಳಿ. ಕೆ ಆರ್ ಪುರಮ್ನಿಂದ ಈ ಕಡೆ ಬರೋಟ್ಟಿಗೆ ಟೈಮ್ ಆಗಿತ್ತಲ್ಲ, ಸ್ವಲ್ಪ ಅರ್ಜೆಂಟ್ಲಿ ಆಯಿತು. ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರೋದೆಲ್ಲ. ಆ ವಿದ್ಯೆ ನೋಡ್ರಿ ಹಂಗೆ ಆಟ ಆಡ್ಕೊತ ಕುಂತಾಳ. ಅಲ್ಲಿ ಬಾಜು ನಮ್ಮದು ಡಬಲ್ ಸೀಟ್ ಬುಕ್ ಮಾಡಿದ್ವಲ್ಲ, ನಮ್ಮ ಪಕ್ಕದಾಗಿದ್ದವರೆಲ್ಲ ತಿಲ್ಲಕ್ಕೆ ತಂದಿದ್ರು ಅವ್ರಿಗೆ. ಅವ್ರ ಹತ್ರ ಕಸ್ಕೊಂಡು ಈ ಥರ ಮಾಡ್ಕೊತ ಕುಂತೇಳು. ಆಟ ಆಡ್ಕೋತ ಕುಂತೇಳಕಿ ನೋಡ್ರಿ ಯಾವ ರೀತಿ ಮಾಡ್ತಿರ್ತಾಳೆ. ಅವ್ರದ್ದು ಕಸ್ಕೊಂಡು ಅವ್ರಿಗೆ ಆಟ ಆಡಿಸ್ಲಾಕತ್ತಾಳ. ಆಕೆ ಒಟ್ಟು ಯಾರು ಇರ್ಬೇಕು ಜೋಡ ಅಂದ್ರೆ ಚೆಂದಾಗಿರ್ತಾಳಲ್ಲ ಆಕೆ. ಒಟ್ಟು ಇಂಥವು ತಿಲ್ಲಕ್ಕಾಗಬೇಕು. ಒಟ್ಟು ಇಂಥವು ಊಟ ಮಾಡೋದು. ಚಪಾತಿ ತಂದಿದ್ದೆ ಊಟ ಮಾಡಂದ್ರೆ ನಾಯಕ ಅಂದಳು. ಅವ್ರ ಸಂಗಟ ಊಟ ಮಾಡಲಿಲ್ಲ. ಊಟ ಮಾಡಿದ್ರು ಒಲ್ಲೆ ಅಂದರು. ಅದಕ್ಕೆ ಒಂದು ಕೊಡು ಚಿಪ್ಸ್ ಅಂತಂದ್ರೆ ಕೊಡಲಾಗಿದ್ರು. ಆಮೇಲೆ ಆಂಟಿ ಹೇಳೋಣ ಸ್ವಲ್ಪ ರಂಸನ ತಂದು ಕೊಡ್ಲಕ್ಕೆ ಬಂದಳು. ಒಟ್ಟು ಇಂಥವು ಚಾಕ್ಲೇಟು ಆಮೇಲೆ ಕುರ್ಕುರಿ ಇಂಥವು ಸ್ನ್ಯಾಕ್ಸ್ ಬೇರೆ ಬೇರೆ ಥರ ಆಗಬೇಕು. ಚಲೋ ಆಕಿ ತಿನ್ಕೋತ ಕುಂದ್ರಕೋತ ಹೆಂಗೆ ಬೇಕಾದಂಗೆ ಇರ್ತಾಳೆ. ನಾ ಇರ್ಲಿಕ್ಕಂದ್ರೆ ಇರ್ತಾಳೆ. ಆಟ ಆಡ್ಕೋತ ಇದ್ಬಿಡ್ತಾಳೆ. ಆ ಬಸ್ ಮೂವಲಕತ್ತದ ಬೀಳ್ತಿ ತಾಳೆಗಳಿ ಅಂದ್ರೆ ನಾಯಕ ಅಂತಾಳೆ. ಅಷ್ಟೇ ನಿಂತೆ ಆಟ ಆಡತ್ತೇಳು. ಯಾಕೆ ಇರ್ಲಕ್ಕೆ ಬಿಡು ಅಂತ ಬಿಟ್ವಿ. ಅಷ್ಟೇ ಮಜಾ ಮಾಡ್ಕೋತ ಜರ್ನಿ ಸ್ಟಾರ್ಟ್ ಆಗಿತ್ತು. ನೋಡೋಣ ಬರ್ರಿ ಮುಂದೆ ಹೆಂಗೆ ಮಾಡ್ತಾಳೆ ಏನು ಸುದ್ದಿ. ಅವ್ರು ಕುರ್ಕುರಿ ತೊಗೊಂಡಿದ್ರಲ್ಲ, ಹಾಗೆ ಒಂದು ಸ್ವಲ್ಪ ಆಟ ಆಡ್ಕೋತ ಕುಂಡ್ರನ. ಅವ್ರು ಆಮೇಲೆ ಬಾದಾಮಿ ಹಾಲು ತಂದಿನಿ ಕೊಡು ಅಂತಲ್ಲಕತ್ತಿದ್ರು. ನಾ ಬ್ಯಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ. ನಾ ಇವು ಇಲ್ಲ ನಿಂದರೆ ಕೊಡು ಅನ್ನೋಣ. ಅಟ್ಲೀಸ್ಟ್ ನಮ್ಮದು ಕೊಟ್ಟೆ ನಾವು ಬಾದಾಮಿ ಹಾಲದು. ಬಾದಾಮಿ ಹಾಲು ತೊಗೊಂಡ್ಕೆ ಆಟ ಆಡ್ಕೋತ ಕುಂದ್ರಬೇಕು ಅನ್ನೋದಕ್ಕೆ ಮತ್ತೆ ವಾಪಸ್ ಕುರ್ಕುರಿನ ಹಿಡ್ಕೊಂಡಿದ್ದೊಳಕಿ. ಅವ್ರ ಅಂಬುಷ್ಕೆ ಇದು ಕುಡಿಯವ ಚಲೋ ಆಗ್ತದ ಅಂತೇಳಿ, ಕುಡಿ ಹೊಟ್ಟೆರ್ ತಂಪಾಗ್ತದೆ, ಕುಡಿ ಹೊಟ್ಟೆ ತುಂಬ್ತದ ಅಂತೇಳಿ ಅದು ಕೊಟ್ರು ಅವ್ರ ಪಾಪ.
ಅದನ್ನೂ ತೊಗೊಂಡು ಕುಡಿದಿಲ್ಲ ಏನೂ ಇಲ್ಲ ನೋಡಿರಿ. ಇಷ್ಟು ಆಟ ಆಡ್ಕೋತ ಕೂತೇಳು. ಇವಾಗ ನೋಡಿರಿ 4 ಗಂಟೆ ಆಗೈತಿ ಟೈಮು. 4 ಗಂಟೆಗೆ ಎದ್ದಕ್ಕಿ 4 ಗಂಟೆ ಎದ್ದಕ್ಕೆ ಈಗ 6 ಗಂಟೆ ಆಗೈತಿ. ಇನ್ನಾದರೂ ಆಟ ಆಡಕತ್ತಾಳ. ನಾ ಸುಮ್ಮನೆ ಆಕಿನ ಸಂಗಟ ಅವಾಗೆ ಎಬ್ಸಿದಳು ನನಗೆ. ನಾ ಆಟ ಆಡಿಸ್ಕೋತ ಕುಂತಿದ್ದೆ. ಈಗ ನೋಡಿರಿ ವಿದ್ಯಾ ನೋಡಿರಿ ಹ್ಯಾಂಗೆ ಮಾಡ್ಲಕತ್ತ. ಬರೀ ಆಟ ಆಡೋದು. ಈ ಥರ ಮುಕ್ಕು ಅಂದ್ರೆ ಈ ಥರ ಡಲ್ಲ ಒಂಥರ ಮುಖ ಮಾಡ್ಕೊಂಡು ನಮಗೆ ಆಟ ಆಡಿಸ್ತಾವೆ ಹೊಳ್ಳಿ. ಅದು ವೇಲ್ ಹಚ್ಕೊಳ್ಳೋದು ಮುಕ್ಕೊಳ್ಳೋದು, ವೇಲ್ ಹಚ್ಕೊಳ್ಳೋದು ಮುಕ್ಕೊಳ್ಳೋದು, ಎದ್ದು ನಿಂದ್ರೋದು, ಇಂಥ ಕಿತಾಪತಿ ದಾದ ಮಾಡ್ತಾಳೆ. ಹಿಂಗಿರ್ಬೇಕ್ರಿ ಹುಡುಗರು. ಎಲ್ಲರೂ ಹೋದಲ್ಲಿ ಬಂದಲ್ಲಿ ಮಜಾ ಬರುತ್ತೆ. ಹಿಂಗೆ ಒಬ್ಬರೇ ಹೋಗೋಣ ಮಜಾನೇ ಬರೋಲ್ಲ. ಹುಡುಗರಿದ್ರೆ ಚಂದದಲ್ಲ. ನಾವಂತೂ ವಿದ್ಯಾನ ಸಂಗಟ ಬರ್ಕೋತ ಫುಲ್ ಎಂಜಾಯ್ ಮಾಡಿದೆ ನೈಟೆಲ್ಲ. ಅವ್ನು ಜಾಸ್ತಿ ಮಲ್ಕೊಂಡೆಲ್ಲಕ್ಕೆ 4 ಗಂಟೆನೇ ಆಗಿದ್ದಿಲ್ಲ. ಅವಾಗೇ ಮಲ್ಕೊಂಡು ಅವಾಗೇ ಎದ್ದಿದ್ದಳು. ಸ್ಟಾಪ್ ತರಬಿದ್ರು ಅವ್ರು ವಾಷಿಂಗ್ ಅಂತ ಹೇಳಕ್ಕೆ ಅವಾಗೇ ಎದ್ದಳು. ಎದ್ದಕ್ಕೆ ನಾವು ಅವಳು ಮುಕ್ಕೊಂಡಿದ್ದಿಲ್ಲ. ನೋಡಿರಿ ಈ ಥರ ಬೆಳಕು ಹರಿದೈತಿ. ಬೆಳಕರ್ದು ನೋಡ್ಕೋತ ಕುಂತಿದ್ದೆವು ನಾನು ವಿದ್ಯಾ. ಅವ್ರ ಬಾಜುಕ್ನವ್ರಿಗೆ ಎಬ್ಬಿಸ್ಬಿಟ್ಟು ಅವ್ರ ಬಟ್ಟೆ ಜಗಿ ಅವರು ಸುಮ್ಮ ಪಾಪ ಈಗಿನ ಸಂಬಂಧ ನಿದ್ದೆನೇ ಮಾಡೋದಿಲ್ಲ ಅವರು. ನಾನು ಎಚ್ಚರ ಅವರು ಎಚ್ಚರ ಈಕಿನೂ ಎಚ್ಚರ ಇರ್ಲಕ್ಕೆ ಬಿಡ ಅಂತೇಳಿ ಅವರು ಆಟ ಆಡಿಸ್ಕೋತ ಕುಂತಿದ್ರು ಈಕಿನ ಸಂಗಟ. ಹಿಂಗಿತ್ತು ನೋಡಿರಿ ವಿದ್ಯಾನದ ಜರ್ನಿ ಇವತ್ತು. ಹಂಗೆ ಸುಮ್ಮನೆ ಇರ್ಲಕ್ಕೆ ಅಂತೇಳಿ ಹಾಗೇನ ಇವತ್ತು ಎಲ್ಲಿ ಹೊಂಟೀನಿ ಏನು ಸುದ್ದಿ ಅಂತೇಳಿ ಎಲ್ಲ ವೀಡಿಯೋ ಎಂಡ್ವರೆಗೆ ನೋಡಿರಿ ಗೊತ್ತಾಗ್ತದ. ಹಾಗೆ ನಾ ಅಲ್ಲಿ ಯಾವ ರೀತಿ ಇದ್ದೆ ಯಾವ ರೀತಿ ಇಲ್ಲ, ನಾ ಬೆಳೆದಿದ್ದ ಕಾಲೇಜು, ನಾ ಓದಿದ ಕಾಲೇಜು, ನಾ ಏನೇನು ಮಾಡಿದೆ ಏನೇನಿಲ್ಲ ಅಂತೆಲ್ಲ ತೋರಿಸ್ತೀನಿ. ವೀಡಿಯೋನ ಫುಲ್ಲಾಗಿ ನೋಡಿರಿ, ಯಾರೂ ಸ್ಕಿಪ್ ಮಾಡಬೇಡ್ರಿ. ಮಜಾ ಇರುತ್ತೆ ರೀ ಸ್ವಲ್ಪ. ನೋಡಿರಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ವಿದ್ಯಾ ನೋಡಿರಿ ಹೆಂಗೆ ಮಾಡಕತ್ತಾಳ. ನೋಡ್ರಿ ಈ ಕಡೆ ನಮ್ಮ ಸಿಂಧಿ ಕಡೆ ನೇಚರ್ ಹೆಂಗೈತೆ ಅಂತೇಳಿ. ಹೊಲ ಬೆಳಗ್ಗೆನೇ ಹೊಂಟಿದ್ದೇವಲ್ಲ, ಫುಲ್ ಸಖತ್ತಾಗಿತ್ತು. ಮುಂದೆ ನೋಡತ್ತದ ಬರ್ರಿ ನೀವೇ. ಆದ್ರೆ ಇನ್ನೊಂದು ಬೇಜಾರು ಏನಂತಂದ್ರೆ ಮಳೆನೇ ಆಗಿಲ್ಲಲ್ಲ, ಸ್ವಲ್ಪ ಬೆಳೆ ಡಲ್ ಆಗ್ಯಾವು. ಅದು ಬಿಟ್ಟರೆಲ್ಲ ಚೆನ್ನಾಗಿರೋದು. ಮಳೆ ಒಂದು ಸ್ವಲ್ಪ ಚೆನ್ನಾಗಾಗಿತ್ತಂದ್ರೆ ಏನು ಸಮಸ್ಯೆ ಇರ್ತಿದ್ದಿಲ್ಲ. ಅಂದ್ರೆ ಈ ಥರ ಆಗ್ಯಾವ ಬೆಳೆ. ಸ್ವಲ್ಪ ಮಳೆ ಏನೋ ಸ್ವಲ್ಪ ಚಲೋ ಆಯ್ತಂದ್ರೆ ಎಲ್ಲ ಚಲೋ ಆಗ್ತದೆ. ಈಗ ಇದ್ದಿದ್ದ ವಾತಾವರಣಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಷ್ಟೇ. ಚೆನ್ನಾಗಿರುತ್ತೆ ರೀ. ನೋಡಿರಿ ನೀವೇ ಮಳೆ ಬಂತಂದ್ರೆ ಅದು ಲಕ್ಷಣನೇ ಬೇರೆ. ಈಗ ಎಲ್ಲರೂ ಮಳೆ ಬೆಳೆ ಅಂತಲಕತ್ತಾರ, ಮಳೆ ಬರಲ್ಲಾಗ್ಯದ. ಮಳೆ ಬರ್ಲಾರ್ಬಿಟ್ಟಿಗೆ ಈ ಥರ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಾವ ಬೆಳೆ ಎಲ್ಲ. ನೋಡಿದ್ರಲ್ರಿ ನಮ್ಮ ಸೈಡ್ ಹೊಳ ಎಲ್ಲ. ಹಾಗೆ ನಾವು ಸಿಂಧಿಗೆ ಹೋದ ಎಂಟ್ರೆನ್ಸು 2 ಥರ ಅದಾವೆ ರೀ. ಒಂದು ಥರ ತೋರಿಸಿದ್ರಂದ್ರೆ ನಾ ಕಲ್ತಿದ್ದ ಕಾಲೇಜ್ ತೋರಿಸ್ಬೋದು. ಬಟ್ ಇವ್ರು ಯಾವ ರೂಟಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅದೇ ರೂಟಾಗಿ ಹೋದ್ರೆ ನಾನು ಕಾಲೇಜ್ ತೋರಿಸ್ತೀನಿ. ಮತ್ತು ಅವ್ರು ಬೇರೆ ಕಡೆ ಕರ್ಕೊಂಡು ಹೋದ್ರು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬಸವೇಶ್ವರ ಸರ್ಕಲ್ ತೋರಿಸ್ತೀನಿ ರೀ. ಏನು ಮಿಸ್ ಮಾಡಿದ್ರು ಅದೊಂದು ಮಿಸ್ ಮಾಡಲ್ಲ. ಯಾವ ರೂಟ್ನಾಗ ಹೋದ್ರು ನಮ್ಮ ಬಸವಣ್ಣ ಸರ್ಕಲ್ ಐದೇ ಹೋಗ್ಬೇಕು. ಅವ್ರು ಯಾರೇ ಹೋದ್ರೂ ಆ ಥರ ಹೋಗೇಬೇಕು. ನೋಡತ್ತದ ಬರ್ರಿ ನಮ್ಮ ಸಿಂಧಿ ಹೆಂಗಿರ್ತದ. ಆಮೇಲೆ ಅಲ್ಲಿ ಏನೇನು ತೋರಿಸ್ಬೋದು ಅಂತ ಭಾಳ ಎಕ್ಸ್ಪೆಕ್ಟೇಷನ್ ಅದಾವು. ಎಲ್ಲ ಮಾಡ್ತೀನಿ ಹೋಪ್ ಐತಿ ನನಗೈತಿ. ನೋಡಂಬರ್ರಿ ಮುಂದೆ ಹೆಂಗೈತಿ ಏನು ಸುದ್ದಿ ಅಂತ. ಈ ಸಿಂಧಗಿ ಎಂಟ್ರೆನ್ಸ್ ಆಗೀವಿ ನೋಡಿರಿ. ಇದೇ ನೋಡಿರಿ ನಮ್ಮ ಬಸವಣ್ಣ ವಿಶ್ವಗುರು ಬಸವಣ್ಣನ ಸರ್ಕಲ್ ರೀ ಇದು. ಫಸ್ಟ್ ಸಿಂಧಗಿ ಎಂಟ್ರಿ ಆದ ತಕ್ಷಣವೇ ಇದು ಬಸವಣ್ಣಂದು ದರ್ಶನ ಮಾಡಿಕೊಂಡೆ ಒಳಗಡೆ ಹೋಗೋದು. ಆ ರೂಟ್ನಾಗ ಹೋಗಿದ್ರಂದ್ರೆ ನಮ್ದು ಆರ್ ಡಿ ಪಾಟೀಲ್ ಕಾಲೇಜ್ ಕಾಣಿಸ್ತಿತ್ತು. ಬಟ್ ಇವ್ರು ಈ ರೈಟ್ ಸೈಡ್ನೇ ಬಂದುಬಿಟ್ರಲ್ಲ, ಅದು ಬಸವಣ್ಣನ ಸರ್ಕಲ್ ಆರ್ ಡಿ ಪಾಟೀಲ್ ಕಾಲೇಜ್ ಕಾಣಿಸ್ಲಿಲ್ಲ. ಅದಾಗಿಂದ ಊರಿಗೆ ಹೋಗ್ಬೇಕಂತೇಳಿ ಬಸ್ ಹತ್ತಿದ್ದೆವು. ವಿದ್ಯೆ ನೋಡಿದ್ರೆ ಅಲ್ಲಿ ಫ್ರೆಂಡ್ಶಿಪ್ ಮಾಡಿಬಿಟ್ರು. ಸಂಗಟ ಆಟ ಆಡ್ಕೋತ ಎಷ್ಟೊತ್ತನ ಅಲ್ಲೇ ಆಟ ಆಡ್ಕೋತ ಕುಂತೇಳು. ಬಾ ಅಂತಂದ್ರೆ ಒಳ್ಳೆ ಬರೋ ಮೂಡ್ ಇದ್ದಿದ್ದಿಲ್ಲಕಿ. ಆ ಹುಡುಗಿಯರು ಮತ್ತು ಆಕಿನ ತೊಗೊಂಡು ಕುಂತಿದ್ರಲ್ಲ, ನಮ್ಮದು ಒಂದು ಸ್ವಲ್ಪ ಜಾಗ ಸ್ಪೇಸ್ ಕಡಿಮೆ ಇತ್ತಲ್ಲ ಅಲ್ಲಿ. ಅದಕ್ಕೆ ಅವ್ರ ಕೈ ಕೊಟ್ಟಕ್ಕೆ ನಾವು ಬೇರೆ ಹಿಂದೆ ಕುಂತಿದ್ದೆವು. ಆಕೆ ಅವ್ರ ಸಂಗಟ ಆಟ ಆಡ್ಕೋತ ಫ್ರೆಂಡ್ಶಿಪ್ ಮಾಡಿಕೊಂಡು ಚೆನ್ನಾಗಿದ್ದು. ಚಿಕ್ಕ ಮಕ್ಳು ಅಂದ್ರೆ ಯಾರಿಗೆ ಇಷ್ಟ ಇರಲ್ರಿ. ಎಲ್ಲರೂ ಮುದ್ದು ಮಾಡೋದು ಹೊತ್ಕೊಳ್ಳೋದು ಜಾಸ್ತಿನೇ ಮಾಡೋದು. ಅದೇ ಥರ ವಿದ್ಯಾಗೂ ಅದೇ ಎಲ್ಲಿ ಹೋದ್ರೂ ಅದೇ ಆಕಿದು. ಯಾರಾದರೂ ಈಗ ಎಲ್ಲಿಗೆ ಕರ್ಕೊಂಡು ಹೋದೆವು ಅಂದ್ರೆ ಯಾರೇ ಹೊತ್ಕೊಳ್ತಾನೆ ಇರ್ತಾರೆ. ಫಿಕ್ಸ್ ಯಾರೇ ಹೊತ್ಕೋತಾರೆ. ಆಗಳೇ ಬಸ್ನೇನು ಬಂದಾಗೂ ಅವರು ಫುಲ್ ನೈಟೆಲ್ಲ ಅವರೇ ನೋಡ್ಕೊಂಡಂಗೆ. ನಾ ಏನು ಸರಿಯಾಗಿ ನೋಡ್ಕೊಂಡಿಲ್ಲ. ಇಲ್ಲಿ ಬಂದರೆ ಇವರು ಆಯ್ತು ಮನೆಗೆ ಹೋದ್ರೆ ನಾ ಏನು ತಲೆ ಕೆಡ್ಸ್ಕೊಳ್ಳಲ್ಲ, ಬಿಟ್ಬಿಡ್ತೀನಿ. ಬಿಟ್ಟು ನನ್ನ ಪಾಡಿಗೆ ನಾ ಎದ್ದು ಬಿಡ್ಬೋದು ಅಷ್ಟೇ. ಇನ್ನು ಇದು ನಮ್ಮ ಮನೆ ಬಂದೀನಿ ರೀ. ಈಗ
ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಅನಿಸುತ್ತೆ ಇಷ್ಟ ಆಗಿರ್ತಂತ ಅಂತೇಳಿ. ಯಾಕಂದ್ರೆ ಟ್ರಾವೆಲಿಂಗ್ ವ್ಲಾಗ್ ಇದೆ ಫಸ್ಟ್ ಮಾಡಿರೋದು ನಾನು. ಫಸ್ಟ್ ಮಾಡಿರೋದು ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಸಜೆಸ್ಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸಿಗಮ್ರಿ ನೆಕ್ಸ್ಟ್ ವೀಡಿಯೋದಾಗ. ಮತ್ತೇನಾರ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿರಿ. ನೋಡಮ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗುತ್ತೆ.